ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅರೆ 10 ಲಕ್ಷ ಮರಗಳು ಕಡಿಬೇಕಾಗುತ್ತೆ. ಒಂದು ದಿನಕ್ಕೆ ಹೈನುಗಾರಿಕೆ 6,000 ಲೀಟರ್ ಹಾಲು ಬರುತ್ತೆ. ಒಂದು ಕಡೆಯಿಂದ ನೋಡಿದ್ರೆ ನಿಮಗೆ ರೇಷ್ಮೆ ಬೆಳೀತಾರೆ, ಹೂವು, ಹಣ್ಣು, ಆಮೇಲೆ ಸಣ್ಣ ಅತಿ ಸಣ್ಣ ರೈತರ ಪರಿಸ್ಥಿತಿ, 1 ಕುಂಟೆ 2 ಕುಂಟೆ ಇರತಕ್ಕಂತ ಸಮಸ್ಯೆಗಳ ಬಗ್ಗೆ ಪ್ರತಿಯೊಂದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮನವರಿಕೆ ಪ್ರಶ್ನೆ ಅಲ್ಲ ಸರ್, ಕ್ಷಮೆ ಇರಲಿ, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ರಿ 80% ಜನ ಒಪ್ಪಿದ್ದಾರೆ, 80% ಜನ ಒಪ್ಪಿದ್ದಾರೆ, ಶ್ವೇತಪತ್ರ ಹೊರಡಿಸಿ. ಬಹುಶಃ ಈ ಅಧಿವೇಶನದಲ್ಲಿ ಜೆಡಿಎಸ್ನವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಸರ್ಕಾರವನ್ನ ಪ್ರಶ್ನೆ ಮಾಡಿದಿದ್ರೆ ಅನಿವಾರ್ಯ ಆಗ್ತಾ ಇತ್ತು. ಎಷ್ಟು ಜನ ರೈತರು ಒಪ್ಪಿದ್ದಾರೆ, ಎಷ್ಟು ಜನ ಒಪ್ಪಿಲ್ಲ ಅನ್ನೋದ್ರ ಲೆಕ್ಕ ಕೊಡ್ಲಿಕ್ಕೆ. ಸರ್ ನಿಮಗೂ ಗೊತ್ತಿದೆ, ಆನ್ ದ ಫ್ಲೋರ್ ಕೊಟ್ಟ ಲೆಕ್ಕ ಆನ್ ರೆಕಾರ್ಡ್ಸ್ ಹೋಗುತ್ತೆ. ಸುಳ್ಳು ಹೇಳೋಂಗಿಲ್ಲ ಸರ್ಕಾರ. ನಿಮಗೆ ಬೇಕಾಗಿದ್ದ ಲೆಕ್ಕ ಸಿಕ್ತಿತ್ತು, ಬಟ್ ಪಡ್ಕೊಳ್ಳಕ್ ನೀವು ತಯಾರಿಲ್ಲ. ನಿಮಗೆ 1 ನಿಮಿಷ ತಯಾರಿಲ್ಲ ಅಂತಕ್ಕಂಥದ್ದು ದಯವಿಟ್ಟು ತಪ್ಪು ಸಂದೇಶ ಬೇಡ. ಒಂದು ಸದನದಲ್ಲಿ ಯಾವುದೇ ನಾವು ವಿಚಾರವನ್ನು ಎತ್ಕೊಂಡಂತ ಸಂದರ್ಭದಲ್ಲಿ ಈ ಸರ್ಕಾರದಿಂದ ಯಾವುದೇ ಉತ್ತರ ಬರ್ತಾ ಇರಲಿಲ್ಲ. ಕೇವಲ ಸದನ ಅಂತಕ್ಕಂಥದಕ್ಕಿಂತ ಹೊರಗಡೆ ನಾವೇನು ಹೋರಾಟ ಮಾಡಿದ್ವಿ. ಆಗ್ಲೇ ಹಿರಿಯರು ಒಂದು ಮಾತನ್ನು ಹೇಳ್ತಿದ್ರು, ಶ್ರೀಮಾನ್ ದೇವೇಗೌಡರು 94 ವಯಸ್ಸಿನಲ್ಲೂ ಕೂಡ ಅಲ್ಲಿ ಬಂದು ಅವ್ರ ಕೈಲಾಗಲ್ಲ ಕೂತ್ಕೊಳ್ಳೋದಕ್ಕೆ ಜನಪರವಾಗಿ ಬಂದು ಕೂತಿದ್ದಾರೆ. ಯಾಕೆ ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ವಾ? ಅವತ್ತು ನೀವು ಹೊರಡಿಸಬೇಕಾಗಿತ್ತ ಅಧಿಕಾರಿಗಳು ನಾವು ಕೇವಲ ಒಂದು ಮುಚ್ಚಳಿಕೆ ಬರ್ಕೊಡಿ ಸಾಕು, ನಾವು ಕೊಡ್ತಿದ್ದೀವಿ ಅನ್ನೋರ ತಗೋತೀವಿ, ಕೊಡದೇ ಇರೋರಿಗೆ ಬರ್ಕೊಡಿ, ನಾವು ಇವ್ರು ತಗೋತಾ ಇಲ್ಲ ಅಂತಕ್ಕಂಥ ಕೊಡಕ್ಕೆ ಅಧಿಕಾರಿಗಳೇ ರೆಡಿ ಇಲ್ಲ. ಅಲ್ಲಿ ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸದನದಲ್ಲಿ ಅವ್ರು ಯಾವ ರೀತಿ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ ಅವರು ಬಂಡು ಬಿದ್ದಿದ್ದಾರೆ, ಅವ್ರಿಗೆ ಗೊತ್ತಿದೆ ಅವ್ರಿಗೆ ಕಾಲಹರಣ ಮಾಡಬೇಕು. ಒಂದೇ ಒಂದು ಮಾತನ್ನ ಸೂಕ್ಷ್ಮ ಒಂದ್ ನಿಮಿಷ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತಿದ್ದೀನಿ. ಕಳೆದ ಈ ಸರ್ಕಾರ ಬಂದ ದಿವಸದಿಂದ ಕೂಡ ಉಚಿತಗಳು ಮತ್ತೊಂದು ಅನ್ಕೊಂಡು ಯಾವ ಒಂದು ಹಣವನ್ನು ಪೋಲ್ ಮಾಡಿದ್ರು, ಒಂದೊಂದು ವಾರಕ್ಕೆ ಒಂದು ವಿಷಯ ತಗೋತಾರೆ. ಬಿಡದಿದ್ದು ನಮ್ ವಿಚಾರ ಆಯ್ತಾ, ಒಂದು ವಾರ ತಳ್ಕೊಂಡ್ರು. ಈಗ ಯಾವ್ದು ನಮ್ ನೈಸ್ ವಿಷಯ ಬಂತ ತಳ್ಕೊಂಡ್ರು. ಈಗ ನಾವ್ ಇಷ್ಟೊತ್ತಂಕ ನಾಗೇಂದ್ರ ಅದು ಯಾಕೆಂದ್ರೆ ಸದನದಲ್ಲಿ ದುಡ್ಡಿಲ್ಲ ಅವ್ರ ಹತ್ರ. ಇವಾಗ ನಾಗೇಂದ್ರ ಅಡ್ಡ ಇಟ್ರೆ 10 ದಿನ ಕಳ್ಕೊತೀವಿ, ಮುಗ್ದಾಯ್ತು. 11 ದಿನ ಇನ್ನೊಂದು ವಿಷಯ ಬರುತ್ತೆ. 35 ವಿಷಯಗಳು ಈ ರೀತಿ ತೆಗೆದು ಕಾಲಹರಣ ಮಾಡ್ತಾ ಇದ್ದಾರೆ. ಇನ್ನೊಂದು ವರ್ಷ ತಳ್ಳಿಬಿಡೋಣ ಸಾಕು, ನಮ್ಮಪ್ಪ ನಮ್ಮ ಸರ್ಕಾರ ಮುಗೀತು, ನಾವು ಸೇಫ್ ಆಗಿರ್ತೀವಿ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇವರೇನಿದ್ದಾರೆ. ರಾಜ್ಯದ ಎಲ್ಲಾ 5.25 ಕೋಟಿ ಜನ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಸರ್ಕಾರಗಳಿಗೆ ಬುದ್ಧಿ ಕಲಿಸ್ತಕ್ಕಂಥ ಕಾಲ ಹತ್ತಿರದಲ್ಲಿದೆ. ನಾವು ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನನ್ನ ಪ್ರಶ್ನೆ ಇತ್ತಾಳ್ ಸರ್ಗೆ. ಸರ್, ಇವತ್ತು ಏನು ಪ್ರಜಾಪ್ರಭುತ್ವದ ಸೌಂದರ್ಯ ಒಂದು ಗದ್ದಲದಲ್ಲ ಸರ್, ಒಂದು ಆರೋಗ್ಯಕರ ಚರ್ಚೆಯಲ್ಲಿ ಇದೆ. ಆದ್ರೆ ಇವತ್ತು ನಮ್ಮ ಅಧಿವೇಶನದಲ್ಲಿ ಏನಾಗ್ತೈತೆ ಅಂದ್ರೆ ಬರೀ ಗಲಾಟೆ ಗಲಾಟೆ ಗಲಾಟೆ. ಇದೇ ಇವ್ರು ಮಾಡ್ತಾರ ಒಂದು ಮಾದರಿ ಸಂಸತ್ ಅಧಿವೇಶನ ಅಂತ ಒಂದು ಅನ್ಸುತ್ತೆ. ಯಾಕಂದ್ರೆ ಇವತ್ತು ಈ ಅಧಿವೇಶನಕ್ಕೆ ಪ್ರತಿ ಶಾಲೆ ಮಕ್ಕಳು ಅಲ್ಲಿ ಹೋಗಿ ವೀಕ್ಷಣೆಗೆ ಹೋಗ್ತಾರೆ ಸರ್. ವೀಕ್ಷಣೆಗೆ ಹೋಗಕ್ ಮುಂಚೆ ಟೀಚರ್ಸ್ ಏನಂತಾರಂದ್ರೆ, ನೀವು ಕ್ಲಾಸ್ ರೂಮ್ ಅಲ್ಲಿ ಫಿಶ್ ಮಾರ್ಕೆಟ್ ತರ ಅಲ್ಲಿ ವರ್ತನೆ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಏನಾಗ್ತೈತೆ ಸರ್, ಅಲ್ಲಿ ಯಾವ ಮಾರ್ಕೆಟ್ ತೋರಿಸ್ತವ್ರೆ ಇವರು ಅವ್ರಿಗೆ ಅಂತ ಗೊತ್ತಾಗ್ತಲ್ಲ. ಸೊ ನಮ್ಗೆ ಮಾದರಿ ಅಧಿವೇಶನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ಲಸ್ ಇವರು ನಾಗೇಂದ್ರರವರು ರಾಜೀನಾಮೆ ಕೇಳ್ತಾ ಇದಾರಲ್ವಾ, ಕಾರ್ಯಕರ್ತರೆಲ್ಲ ಏನ್ ಮನೇಲಿ ಬೀಗ ಹಾಕೊಂಡಿದಾರ ಅಥವಾ ಹಬ್ಬ ಮಾಡ್ತವ್ರ? ಫ್ರೀಡಂ ಪಾರ್ಕ್ ಅಲ್ಲಿ ಅವರು ಒಂದು ಉಪವಾಸ ಸತ್ಯಾಗ್ರಹ ಮಾಡ್ಲಿ. ಇವ್ರು ಒಂದು ಏನ್ ಬೇರೆ ಒಂದು ಪರಿಹಾರ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಇವತ್ತು ಜನರು ದುಡ್ಡು ಅಲ್ಲಿ ಖರ್ಚು ಮಾಡಿ ವ್ಯರ್ಥ ಆಗ್ತೈತೆ ಸರ್. ಯಾಕಂದ್ರೆ ಅಧಿವೇಶನಕ್ಕೆ 11 ಗಂಟೆಗೆ ಬರ್ತಾರೆ, 1 ಗಂಟೆಗೆ ಊಟದ ಟೈಮ್ ಊಟ ಕೊಟ್ಟೋಗ್ತಾರೆ. ಊಟದ ಟೈಮಲ್ಲೂ ನೀವು ಇದನ್ನೇ ಮಾಡ್ರಿ. ನೀವು ಮಕ್ಕಳ ಬಗ್ಗೆ ಹೇಳಿದ್ರಲ್ಲ, ಫಿಶ್ ಮಾರ್ಕೆಟ್ ತರ ಮಾತಾಡ್ಬಿಡಿ ಅಂತ ನಮ್ಮ ಕಾಲೇಜಲ್ಲಿ ಹೋಗಿ ನಮ್ಮ ಎಷ್ಟು ಹೇಳ್ತಿದ್ರು, ನಾವು ಗಲಾಟೆ ಮಾಡಿದ್ರೆ ಶಟ್ ಅಪ್ ದಿಸ್ ನಾಟ್ ಪಾರ್ಲಿಮೆಂಟ್ ಅಂತ. ಹೀಗಿರುವಾಗ ಅಲ್ಲಿಗೆ ಬಂದಿದೆ ಪರಿಸ್ಥಿತಿ, ಹಾಗೆ ಬಂದಿದೆ. ಬಟ್ ಅದನ್ನ ತಿದ್ದುಕೋಬೇಕಾದವರು ಆ ತಿದ್ದಿಕೊಳ್ಳೋ ಮೈಂಡ್ ಸೆಟ್ ಅಲ್ಲಿ ಇಲ್ಲ. ಮತ್ತೆ ಇನ್ನೊಂದು, ಆ ರೀತಿಯ ಸಂವೇದನಶೀಲತೆ ಇದ್ದವರನ್ನ, ಅಷ್ಟು ಪ್ರಬುದ್ಧತೆ ಇದ್ದವರನ್ನ ನಾವು ಆರಿಸಿ ಕಳಿಸ್ತಾ ಇಲ್ಲ. ಈಗ ನಾಗೇಂದ್ರ ವಿಚಾರದಲ್ಲಿ ನೋಡಿ, ಈ ನಾಗೇಂದ್ರ ವಿಚಾರದಲ್ಲಿ ಈಗ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮತ್ತೆ ಒಳಗೆ ಬರಬೇಕಾದ್ರೆ ಯಾವ ನೈತಿಕ ಹೊಣೆಗಾರಿಕೆಯನ್ನ ಇಳಿಸಿ ಇಟ್ಟುಬಿಟ್ಟು ಒಳಗಡೆ ಬಂದ್ರು? ಹೊತ್ತಿದ್ದ ನೈತಿಕ ಹೊಣೆಗಾರಿಕೆಯನ್ನ ಯಾರು ತಗೊಂಡ್ಬಿಟ್ರು ಅದನ್ನ? ಅದು ಆ ವ್ಯಕ್ತಿ ಚಾರಿತ್ರ್ಯ, ಅದು ಇಟ್ ಇಸ್ ಹಿಸ್ ಇಂಟಿಗ್ರಿಟಿ. ಅದ್ರ ಆಚೆಗೆ ಪಕ್ಷಕ್ಕೊಂದು ಇಂಟಿಗ್ರಿಟಿ ಬೇಕಾಗ್ತದೆ. ಯಾವ ಸಿದ್ದರಾಮಯ್ಯ ರಾಜಕೀಯ ಕೆಟ್ಟೋಗಿದೆ, ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಹೇಳ್ತಾ ಇದಾರಲ್ಲ, ಬರೆದ್ರಲ್ಲ, ನಾನು ಇನ್ ಮುಂದೆ ಚುನಾವಣೆ ನಿಲ್ಲೋದಿಲ್ಲ, ಎಲ್ಲ ಕೆಟ್ಟೋಗಿದೆ ಪರಿಸ್ಥಿತಿ ಹಾಗೆ ಅಂತೇಳಿ ಈಗ ಮಾತಾಡಬೇಕು. ಇದೊಂದು ಅವಕಾಶ ಅವ್ರಿಗೆ ಸುಧಾರಿಸೋದಕ್ಕೆ. ಆಮೇಲೆ ಆದಿನಾರಾಯಣ್ ಮಾತಾಡಿದ್ರಲ್ಲ, ಇಲ್ಲಿ ಗೂಂಡಾಗಿರಿ, ಅವರು ಕ್ರಿಮಿನಲ್ ಅದೆಲ್ಲ ಒಂದು ಆರೋಪ ಮಾಡಿದ್ರು ಜನರಲ್ ಆಗಿ, ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೇಲೆ. ಆದ್ರೆ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂಡ್ ಕರಪ್ಷನ್ ಎರಡೂ ಇಂಟರ್ಲಿಂಕ್ಡ್ ಇದು. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂದ್ರೆ ರೇಪಿಸ್ಟ್ಗಳು, ಮರ್ಡರ್ಸ್ಗಳು, ಡಕಾಯಿತರು ಕೂಡ ಎಂಪಿ ಆಗಿದ್ದಾರೆ ನಮ್ಮಲ್ಲಿ. ಪುಲ್ಲಂದೇವಿ ವಾಸ್ ಎನ್ ಎಂಪಿ.
ಬಟ್ ಆಕೆ ಡಕಾಯಿತ ಅಂತ ಮಾತ್ರ ನಾನು ನೋಡ್ಬೇಕಾ? ಅದು ಬೇರೆ ವಿಚಾರ, ಅದು ಬೇರೆ ಸಂವಾದ, ಬೇರೆನೆ ಅದು. ಆದ್ರೆ ಇಲ್ಲಿ ಅನೇಕ ಕ್ರಿಮಿನಲ್ಗಳು ರಾಜಕೀಯಕ್ಕೆ ಬರೋ ಅವಕಾಶ ಅಥವಾ ಸಂದರ್ಭ ಹೇಗೆ ಬಂತು, ಎಲ್ಲಿಂದ ಶುರುವಾಯಿತು, ಯಾರು ಹಾಜಿ ಮಸ್ತಾನ್ ತಗೊಂಡ್ಬಂದ್ರು ಪಾಲಿಟಿಕ್ಸ್ಗೆ? ಬಿಜೆಪಿಯವರೇ ವೀರಪ್ಪನ್ ಮಗಳಿಗೆ. ಹೌದೌದು, ಅಲ್ಲ ಬಿಜೆಪಿ ಮಗಳು ವೀರಪ್ಪನ ಮಗಳು ಹೇಳಿದ್ಲು, ಪ್ರಧಾನಮಂತ್ರಿ ನೋಡಿದ್ರೆ ನಮ್ಮ ತಂದೆ ನೆನಪಾಗ್ತಾನೆ ನನಗೆ ಅಂತ ಹೇಳಿ. ಅದೆಲ್ಲ ಸರಿ. ಈ ಡೈಲಾಗ್ ಆದ್ರೆ ಈ ಭ್ರಷ್ಟಾಚಾರಕ್ಕೆ, ಕ್ರಿಮಿನಲೈಸೇಷನ್ ಪಾಲಿಟಿಕ್ಸ್ಗೆ ಯಾವುದೇ ಒಂದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷ ಮಾತ್ರ ಹೊಣೆಗಾರಿಕೆ ಮಾಡಕ್ಕಾಗೋದಿಲ್ಲ. ಇದು ಒಟ್ಟಾರೆಯಾಗಿ ವ್ಯವಸ್ಥೆ ಅಷ್ಟು ಕೆಟ್ಟೋಗ್ಬಿಟ್ಟಿದೆ. ಒಟ್ಟಾರೆಯಾಗಿ ಅವ್ರ ಜವಾಬ್ದಾರಿ ಏನಿದೆ ಹೇಳಾಗಿಲ್ಲ, ಜನರ ಜವಾಬ್ದಾರಿ. ಬಟ್ ಹಾಗಂತ ನಾವೆಲ್ಲರೂ ಜನರನ್ನು ಬ್ಲೇಮ್ ಮಾಡಕ್ಕಾಗೋದಿಲ್ಲ. ನೀವು ಆದರ್ಶವನ್ನು ತೋರಿಸಿದಾಗ ಅವ್ರ ಆದರ್ಶ ಅವ್ರು ಬರ್ತಾರೆ. ನೀವು ರೋಲ್ ಮಾಡೆಲ್ ಆದಾಗ ಅವ್ರು ಅದನ್ನು ಫಾಲೋ ಮಾಡ್ತಾರೆ. ಇಲ್ಲ, ರೋಲ್ ಮಾಡೆಲ್ ಇಲ್ವಲ್ಲ ನಮ್ಗೆ. ಸರ್ ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು 16,000 ಕೋಟಿ ನಮ್ಮ ಕರ್ನಾಟಕದ ಟ್ಯಾಕ್ಸ್ ದುಡ್ಡು ಗುಜರಾತ್ಗೆ ಹೋಗ್ತಾ ಇದೆ ಅಂತ. ಗುಜರಾತ್ಗೆ ಹೋಗ್ತಾ ಇದೆ ಅವ್ರು ಹೇಳಿದೆ, ನಾನಲ್ಲ. ಉತ್ತರ ಪ್ರದೇಶ ಆ ದುಡ್ಡು ಗುಜರಾತ್ಗೆ ಹೋಗ್ತಾ ಇದೆ 16,000 ಕೋಟಿ ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ. ಕರ್ನಾಟಕ ದುಡ್ಡು, ಟ್ಯಾಕ್ಸ್ ದುಡ್ಡು 16,000 ಕೋಟಿ ಗುಜರಾತ್ಗೆ ಹೋಗುತ್ತೆ. ಆ ಗುಜರಾತ್ ಅಲ್ಲಿ ಬಿಜೆಪಿ ಸರ್ಕಾರ ಅಲ್ಲಿನೂ ಅದೇ ಭ್ರಷ್ಟಾಚಾರನ ಮಾಡ್ತಾ ಇದ್ದಾರಲ್ಲ, ಆ ದುಡ್ಡನ್ನ ಒಳ್ಳೆದಕ್ಕೆ ಉಪಯೋಗಿಸ್ತಾರಾ ಹೇಳಿ ಅಲ್ವಾ? ಬಟ್ ಭ್ರಷ್ಟಾಚಾರದ ಬಗ್ಗೆ 3% ಮಾತಾಡಲೇಬಾರ್ದು ಅಂತ ನನ್ನ ಯಾಕಂದ್ರೆ 3 ಜನರು ಭ್ರಷ್ಟಾಚಾರದಲ್ಲಿ ನಿಮ್ಮ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದು ಆಡಳಿತ ನಡೆಸಿದ್ರೆ ಯಾಕೆ ಮಾತಾಡ್ತೀವಿ ಭ್ರಷ್ಟಾಚಾರದ ಬಗ್ಗೆ? ಪಂಜಾಬ್ ಅಲ್ಲೂ ಅದೇ ನಡೀತಾ ಇರೋದಪ್ಪ. ಪ್ರಶ್ನೆ ಕೇಳಿ ಸರ್, ಪ್ರಶ್ನೆ ಕೇಳಿ. ನಮಸ್ಕಾರ. ಮೊದಲನೇ ಇದು ನಮ್ಮ ಹಿತ್ನಾಳ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಇವತ್ತು ಅವರು ಪೋಸ್ಟ್ ತಕ್ಕಂಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೊಂದು ಅವ್ರು ನಮಗ್ ಖುಷಿ. ಯಾಕಂದ್ರೆ ನಾನು ಪತ್ರಕರ್ತ, ಸಂಜೀವನಿ ಸ್ಟಾರ್ಟ್ ಮಾಡಿದವರು. ಅದಕ್ಕೋಸ್ಕರ ಅವ್ರಿಗೆ ಇವತ್ತೊಂದು ಸ್ವಲ್ಪ ಹೇಳಿದ್ವಿ. ಅವ್ರು ಒಂದು ಒಳ್ಳೆ ಇದು ಮಾಡಿದ್ರು, ನಮಗ್ ಖುಷಿ ಆಯ್ತು. ಆಮೇಲೆ ಈ ರಾಜಕೀಯಕ್ಕೆ ಮಂತ್ರಿಗಳಾಗೋದಕ್ಕೆ, ಈ MLA ಆಗೋದಕ್ಕೆ ಇವರು ಬರೀ ಈ ಹಳ್ಳಿಗಳ ಕಡೆ ಗ್ಯಾಂಗ್ಗಳು ಕಟ್ಕೊಂತಾರಲ್ಲ, ಏರಿಯಾಕ್ಕೆ ನಾನು ಡಾನ್ ಅಂತ. ಆ ರೀತಿನಲ್ಲಿ ನೀವು ಜೈಲಿಗೆ ಹೋಗಿ ಬಂದ್ರೇನೆ ನಾನು MLA ಆಗೋದು, ಮಂತ್ರಿ ಆಗೋದು, ಈ ತರದಲ್ಲಿ ಏನಾರು ಗುರಿ ಇಟ್ಕೊಂಡು ಏನಾರು ಆಗ್ತಾ ಇದಾರೆ ಅಂತ. ಯಾರಲ್ಲಿ 70 ವರ್ಷ ಹಾಳು ಮಾಡಿರೋದ ಸಾಕಪ್ಪ ನೀವೆಲ್ಲ. ಒಂದ್ ನಿಮಿಷ, ಬೇಗ ಎಲ್ಲ ಸೌತ್ ಕರ್ನಾಟಕದಲ್ಲಿ ಬರೀ ಅದನ್ನೇ ಕ್ವಶನ್ ಮಾಡ್ತೀರಿ ಹೊರತು ಉತ್ತರ ಕರ್ನಾಟಕದ ಕ್ವಶನ್ ಯಾಕೆ ಮಾಡಲ್ಲ ನೀವು? ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಬಿಡದಿ ಮಾಡೋದಕ್ಕಿಂತ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡ್ರಿ, ಫ್ಯಾಕ್ಟರಿ ಮಾಡ್ರಿ, ಕಂಪನಿ ಮಾಡ್ರಿ, ಅದನ್ನ ಯಾಕೆ ಮಾಡ್ತಾ ಇಲ್ಲ? ಇವತ್ತಿನ ಚರ್ಚೆ ಬರೀ ಬಿಡದಿ ಅಲ್ಲ, ಕಲಾಪಗಳು ಕಲಹದಲ್ಲೇ ಮುಗಿದು ಹೋಗಿ ಚರ್ಚೆನೇ ಆಗದೆ ಅನೇಕ ಬಿಲ್ಗಳು ಪಾಸ್ ಆಗೋದನ್ನ ನಾವು ನೋಡ್ಬಿಟ್ಟಿದೀವಿ ಸರ್. ಮೇಲೂ ಹಾಗೆ ರಾಜ್ಯಗಳಲ್ಲೂ ಹಾಗೆ. ಇದು ಎಷ್ಟು ಅಪಾಯ ಅಂತ ಹೇಳಿ. ಇಟ್ ಈಸ್ ಅಲ್ಲ, ಸದನ ನಡೆಯೋದಕ್ಕೇನೆ ದರ್ ಸಮಥಿಂಗ್ ಕಾಲ್ಡ್ ಬಿಸ್ನೆಸ್ ಆಫ್ ದ ಹೌಸ್. ಅದಕ್ಕೊಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ. ಆ ಕಮಿಟಿಯಲ್ಲಿ ಇಂತಿಂತ ವಿಚಾರಗಳು ಚರ್ಚೆ ಮಾಡಬೇಕು, ಇಂತಿಂತ ಬಿಲ್ಗಳು, ಇಂತಿಂತ ಮಸೂದೆಗಳನ್ನ ಪಾಸ್ ಮಾಡಬೇಕು, ಇಂಥ ದಿನಗಳು ಜಾಯಿಂಟ್ ಹೌಸ್ ಕಮಿಟಿಗೆ ರೆಫರ್ ಮಾಡಬೇಕು ಅಥವಾ ಕೇಂದ್ರದಲ್ಲಿ JPCಗೆ ರೆಫರ್, ಅವೆಲ್ಲ ಒಂದು ನಡಾವಳಿಗೆ ಇರ್ತವೆ. ಆ ನಡಾವಳಿಯನ್ನು ಹೊರತಾದ ಡೆವಲಪ್ಮೆಂಟ್ ಇದೆಲ್ಲ ಆನ್ ದ ಇನ್ ದ ಹೌಸ್ ಡೆವಲಪ್ಮೆಂಟ್ ಇವೆಲ್ಲ. ಹೀಗಿರುವಾಗ ಡೆಫಿನೆಟ್ ಇಟ್ ಇಸ್ ಅ ಲಾಸ್. ಆದ್ರೆ ಮತ್ತೆ ಬರೋದಾದ್ರೆ ಹಳೆ ಕಂಪ್ಯಾರಿಸನ್ ಕೇಂದ್ರ ಮತ್ತು ಇಲ್ಲಿನ ವಿಚಾರದಲ್ಲಿ, ದೇವೇಂದ್ರ ಪ್ರಧಾನ್ ವಿಚಾರದಲ್ಲಿ ಏನಾಯ್ತು ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕೆಲವೊಂದು ಬಿಲ್ಗಳನ್ನು ಅರ್ಜೆಂಟ್ ಆಗಿ ಚರ್ಚೆಗೆ ತರಲೇಬೇಕಿತ್ತು, ಅದನ್ನು ಪಾಸ್ ಮಾಡಿಸಲೇಬೇಕಿತ್ತು. ಹಾಗೆ ನೋಡಿದ್ರೆ ರೈತರಲ್ಲಿ ವರ್ಷಗಂಟಲೆ ಧರಣಿ ಕೂತಿದ್ರು, ಕೇರ್ ಮಾಡಿರಲಿಲ್ಲ. ಆದ್ರೆ ಈ ವಿದ್ಯಾರ್ಥಿಗಳು 4-5 ವಾರಗಳಲ್ಲಿ ಧರಣಿ ಕೂತಿದ್ರು. ಅಷ್ಟರಲ್ಲೇ ಕ್ವಿಕ್ ಆಗಿ ಡಿಸಿಷನ್ ತಗೊಂಡು ರಾಜೀನಾಮೆ ಕೊಡಿಸ್ಬಿಟ್ರು, ಸದನ ನಡೀಲಿ ಅಂತ. ಯಾಕಂದ್ರೆ ಸದನ ನಡೆಸುವ ಅನಿವಾರ್ಯತೆ ಅವರ ಮೇಲಿತ್ತು. ಮತ್ತೆ ಇನ್ನೊಂದು, ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಾತ್ಮಕವಾಗಿ ಮಾತಾಡೋದಾದ್ರೆ, ಸದನವನ್ನ ನಡೆಸುವ ಜವಾಬ್ದಾರಿ ಯಾವಾಗಲೂ ಸರ್ಕಾರದ್ದು, ವಿರೋಧ ಪಕ್ಷದ್ದಲ್ಲ, ಸರ್ಕಾರದ ಜವಾಬ್ದಾರಿ. ಹೀಗಿರುವಾಗ ಆ ಸರ್ಕಾರಕ್ಕೆ ಅದೊಂದು ಆದ್ಯತೆ ಇತ್ತು, ಇಂಥ ಬಿಲ್ಗಳನ್ನ ಪಾಸ್ ಮಾಡಲೇಬೇಕು ಅಂತ. ಆ ಬಿಲ್ಗಳು ಸರಿನೋ ತಪ್ಪು ನಾನು ಬೇರೆ ಚರ್ಚೆ ಅದು. ಆದ್ರೆ ಅದಕ್ಕೋಸ್ಕರ ಹಂಗ ಮಾಡಿದ್ರು. ಇಲ್ಲಿ ಅಂತ ಅವಸರನೇ ಇಲ್ವಲ್ಲ ಇವರಿಗೆ. ಕರ್ನಾಟಕ ಸರ್ಕಾರಕ್ಕೆ ಈಗ ಅರ್ಜೆಂಟ್ ಆಗಿ ಇಂಥ ಬಿಲ್ ಅನ್ನು ಪಾಸ್ ಮಾಡಬೇಕು, ಹಾಗೆ ಅವಸರ ಇಲ್ಲ. ಇದು ವಾಶ್ಔಟ್ ಆದಷ್ಟು ಅವ್ರಿಗೆ ಅನುಕೂಲ. ಕರ್ನಾಟಕ ಸರ್ಕಾರಕ್ಕೆ ಈ ಸದನದಲ್ಲಿ ಏನು ಚರ್ಚೆ ಆಗದೆ ಹೀಗೆ ನಿಂತು ಹೋಗ್ಬಿಟ್ರೆ ಇನ್ನೂ ಹೆಚ್ಚಿನ ಅನುಕೂಲ DK ಶಿವಕುಮಾರ್ ಅವ್ರಿಗೆ. ಯಾಕಂದ್ರೆ ನಿನ್ನೆ ಮೊನ್ನೆ ಅವರು ಸಂಪೂರ್ಣ ರಚನೆ ಆಗಿದೆ. ಆ ಸಂಪುಟ ಸಚಿವರು ಸರಿಯಾಗಿ ಮಾಹಿತಿ ಇನ್ನೂ ಇರೋದಿಲ್ಲ. ಆಯ್ತು, ಒಟ್ಟಾರಾಗಿ ಹಿಂಗೆ ವಿವಾದ ನಡೆದೋಗ್ಬಿಟ್ರೆ, ನೀವು ಹೇಳಿದ ಕಲಹದಲ್ಲಿ ನಡೆದೋಗ್ಬಿಟ್ರೆ ಬಚಾವ್ ಆಗ್ಬಿಡ್ತಾರೆ.
ಮತ್ತೆ ಮುಂದಿನ ಸದನ ಬರೋರ್ಗೆ ತಯಾರಿ ಮಾಡೋಕೆ ಅವಕಾಶ ಸಿಗ್ತದೆ. ಆ ಅವಕಾಶವನ್ನ ಬಿಜೆಪಿ ಕೊಡ್ತಿದ್ದಾರೆ ಅವ್ರಿಗೆ, ಯಾಕೆ ಬೇಡ ಅಂತಾರೆ ಅವರು. ನಾನು ಕಾಂಗ್ರೆಸ್ ಅವ್ರಿಗೆ ಒಂದು ಸವಾಲ್ ಕೇಳ್ತಾ ಇದ್ದೀನಿ. ನಿಮ್ಗೆ ಜಮೀನ್ ಬೇಕಂತ ನೀವು ಟೌನ್ ಸಿಟಿ ಮಾಡ್ಬೇಕಂತ ನೀವು ರೈತರ ಜಮೀನುಗಳು ತಗೊಂತಾ ಇದೀರಲ್ಲ, ನನ್ ಗಮನಕ್ಕೆ ಒಂದ್ ಜಾಗ ಐತೆ ಕೋಲಾರ ಡಿಸ್ಟಿಕ್ ಕೆಜೆಪ್ ಅಲ್ಲಿ ಸಾವಿರಾರು ಎಕರೆ ಜಮೀನ್ ಖಾಲಿ ಬಿದ್ದಿದೆ. ಅದಕ್ಕೆ ಯಾಕೆ ಗಮನಕ್ಕೆ ತಗೋ ಬರ್ತಲ್ಲ ಸರ್ ನೀವು? ಖಾಲಿ ಜಾಗ ಸರ್ಕಾರದ ಜಮೀನು ಬಿದ್ದಿದೆಯಲ್ಲ, ರೈತರು ಬೆಳೆ ಬೆಳೆಸ್ತಾ ಇದೀರಲ್ಲ, ಆ ಜಮೀನು ಎಂತಕ್ಕೆ ಬೇಕು? ರೈತರು ಜಮೀನ್ ಬೆಳೆಸಕ್ಕೆ ತರಕಾರಿ ಬೆಳೆಸ್ತಾರೆ, ಪ್ರತಿಯೊಂದು ಬೆಳೆಸ್ತಾರೆ, ಹಸುಗಳಿಗೆ ಕುರಿಗಳಿಗೆ ಬೆಳವಣಿಗೆ ಬೇಕಲ್ಲಿ. ನಿಮ್ಗೆ ಖಾಲಿ ಜಮೀನ್ ಬಿದ್ದಿದೆ, ನನ್ ಪ್ರೂಫ್ ಐತೆ, ಲೊಕೇಶನ್ ಬೇಕಂತ ಕಳಿಸ್ತೀನಿ. ಸಾವಿರಾರು ಎಕರೆ ಜಮೀನ್ ಐತೆ, ಸರ್ಕಾರದ ಜಮೀನ್, ಅದು ಯಾಕೆ ಉಪಯೋಗಿಸಲ್ಲ ಸರ್ ನೀವು? ಆಯ್ತು ಸರ್, ಇವತ್ತು ಬಿಡದಿ ವಿಚಾರ ಅಲ್ಲ, ಆದ್ರೂ ನಿಮ್ಮ ಒಪಿನಿಯನ್ ನಾನು ತಗೊಳ್ತೀನಿ ಅಷ್ಟೇ. ನಾನೇನ್ ಹೇಳಿದ್ದು ಅಂದ್ರೆ, ನೀವ್ ಹೇಳಿದ್ರಿ ಒಂದ್ ಕ್ವಶನ್ ಅದ್ಭುತವಾಗಿ ಹೇಳಿದ್ರಿ. ಇವತ್ತೇ ಘೋಷಣೆ ಮಾಡ್ತೀವಿ, ಬರ ಘೋಷಣೆನ ಇವತ್ತೇ ಮಾಡ್ತೀವಿ ಅಂತ ಹೇಳಿದ್ರಿ. ಹೌದು ಸರ್, ಇಡೀ ಕರ್ನಾಟಕದಲ್ಲಿ ಮಳೆ ಬಂದಿರೋದು ನೀವೆಲ್ಲ ರಿಪೋರ್ಟ್ ತಗೋತೀರಾ, ರಿಪೋರ್ಟ್ ತಗೊಂಡು ನೀವು ಬರ ಘೋಷಣೆ ಮಾಡ್ತೀನಿ ಅಂತಂದ್ರಿ. ಎಂಟರ್ ಕರ್ನಾಟಕದಲ್ಲಿ ರಿಪೋರ್ಟ್ ತಗೊಂಡು ನೀವ್ ಯಾಕೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ರಿಪೋರ್ಟ್ ತಗೊಂಡು ನೀವು ಬರ ಘೋಷಣೆ ಮಾಡ್ತೀರಾ? ಇಲ್ಲ ಒಂದು ಕ್ಷೇತ್ರ, ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಬರ ಘೋಷಣೆ ಮಾಡ್ತೀರಾ? ಯಾವ ಕ್ಷೇತ್ರದಲ್ಲಿ ಅಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಮಳೆ ಬಂದೇ ಇಲ್ಲ 4-5 ತಿಂಗಳಿಂದ. ಯಾಕೆ ನೀವು ಬರ ಘೋಷಣೆ ಮಾಡಿಲ್ಲ? ಹಂಗಾದ್ರೆ ತುಂಬಾ ತಿಂಗಳು, ಒಂದು 5-6 ತಿಂಗಳಿಂದ ಮಳೆನೇ ಬಂದಿಲ್ಲ ಕೆಲವೊಂದು ಕ್ಷೇತ್ರದಲ್ಲಿ. ಯಾಕೆ ನೀವು ಬರ ಘೋಷಣೆ ಮಾಡಿಲ್ಲ? ಹಂಗಾದ್ರೆ ಕರ್ನಾಟಕ ಫುಲ್ ಅಂದ್ರೆ ನೀವು ಒಂದ್ ಕ್ಷೇತ್ರದಲ್ಲಿ ಮಳೆ ಬಂದಿಲ್ಲ ಬಂದ್ರು ನೀವು ಬರ ಘೋಷಣೆ ಮಾಡಲ್ವಾ? ಯಾವ್ದಾದ್ರು ಒಂದ್ ಕ್ಷೇತ್ರದಲ್ಲಿ ಮಳೆ ಬಂದ್ರು ಕೂಡ ನೀವು ಎಂಟರ್ ಕರ್ನಾಟಕಕ್ಕೆ ಬರ ಘೋಷಣೆ ಮಾಡಲ್ವಾ? ನಾನು ಹೇಳಕ್ಕೆ ಹೇಳಿ ಸರ್, ನೀವೇ ಹೇಳಿ. ಈಗ ಈ ಬರ ಘೋಷಣೆ ವಿಚಾರ ಇದೆಯಲ್ಲ, ಇದನ್ನ ರಾಜಕೀಯವಾಗಿ ನೋಡಬಾರ್ದು. ಅದು ಯಾವ ರಾಜಕಾರಣಿ ವ್ಯಾಪ್ತಿಗೂ ಬಂದಿರೋದಿಲ್ಲ. ಅದನ್ನ ಬರದ ಒಂದು ಉಸ್ತುವಾರಿ ಬಯಸ್ಕೋಬಹುದು ಅಷ್ಟೇ. ಬರ ವೀಕ್ಷಣೆ ನಮ್ಮ ಕೃಷಿ ವಿದ್ಯಾರ್ಥಿ ಆಗಿದ್ದಂತ ಉತ್ಕರ್ಷ ಗೊತ್ತಾಗುತ್ತೆ. ಅದು ವೈಜ್ಞಾನಿಕ ವಿಚಾರ. ಅದು ವಾಡಿಕೆ ಮಳೆ, ಅಲ್ಲಿ ಬೆಳೆ, ಅದ್ ಬಿಡಿ, ಅದು ಕಾಂಗ್ರೆಸ್, ಅದು ರಾಜಕೀಯ ನಿಲುವು ಬಿಡಿ. ದಟ್ಸ್ ಅ ಪೊಲಿಟಿಕಲ್ ಸ್ಟ್ಯಾಂಡ್. ಸರ್, ಅವ್ರು ಕೇಳಿದ ಪ್ರಶ್ನೆ 224 ಕ್ಷೇತ್ರದಲ್ಲಿ ಸರಿಸುಮಾರು 178 ಇದರಲ್ಲಿ ಹೆಚ್ಚು ಕಡಿಮೆ ನಿಮಗೆ ಬರ ಆಗಿದೆ. ಆ ಬರದಲ್ಲಿ ಎಲ್ಲದಕ್ಕೂ ಸರ್ ಅದು ಒಟ್ಟಿಗೆ ತಗೋತಾರೆ. ಯಾವುದೇ ಕ್ಷೇತ್ರದಲ್ಲಿ ಬರ ಆದ್ರೂ ಕೂಡ ಅಲ್ಲಿ ವಾಡಿಕೆ ಮಳೆ ಮತ್ತು ಅಲ್ಲಿನ ಬೆಳೆ, ಕೃಷಿಕರ ವಿಚಾರ, ಮತ್ತೆ ಮೋರ್ ಇಂಪಾರ್ಟೆಂಟ್ಲಿ ಗ್ರಾಸ್ ರೈನ್ಫಾಲ್ ಅಲ್ಲ, ಒಟ್ಟಾರೆ ಮಳೆ ಅಲ್ಲ, ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆ ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ವಾಡಿಕೆಗೆ ಎಷ್ಟು ಇದಾಗಿದೆ, ಅದು ಕೃಷಿಗೆ ಎಷ್ಟು ಯೋಗ್ಯ. ಮತ್ತೆ ಅಂತರ್ಜಲದ ಕಂಡೀಷನ್ ಅಂತೂ ಇಟ್ ಇಸ್ ಟೋಟಲಿ ಅಬ್ಸರ್ಡ್, ಅದು ಅಸಂಬದ್ಧ ಕಂಡೀಷನ್. ಅದು ಅಂತರ್ಜಲ ಇದ್ರೇನು ಬಿಟ್ರೇನು, ಅಲ್ಲೇ ಪಾಪ ಟ್ಯೂಬ್ವೆಲ್ ಹಾಕಿಲ್ಲ ರೈತ ಬೋರ್ವೆಲ್ ಹಾಕಿದ್ರೆ ತಾನೇ ಪಾಪ ಅವನಿಗೆ ಬರೋದು, ಅದು ನೀರು ಇರೋದಿಲ್ಲ. ಹೀಗಾಗಿ ಏನದು ಡ್ರೈ ಲ್ಯಾಂಡ್ ಅಲ್ಲಿ ಏನಿರ್ತದೆ ಅಗ್ರಿಕಲ್ಚರ್, ಮತ್ತೆ ವೆಟ್ ಲ್ಯಾಂಡ್ ಅಲ್ಲಿ ಏನಿರ್ತದೆ, ಇರಿಗೇಟೆಡ್ ಲ್ಯಾಂಡ್ ಅಲ್ಲಿ ಇರ್ತದೆ, ಇದೆಲ್ಲವನ್ನ ಅಧ್ಯಯನ ಮಾಡಿ ಅದು ವೈಜ್ಞಾನಿಕ ಡಿಸಿಷನ್. ಅದು ರಾಜಕಾರಣಿಗಳು ಹೇಳ್ತಾರೆ ಈಗಲೇ ಮಾಡ್ತೀನಿ ಅಂತೇಳಿ, ಇನ್ನೊಬ್ರು ಹೇಳ್ತಾರೆ ಮೊದಲು ನೀವು ಖರ್ಚು ಮಾಡ್ಕೊಳ್ಳಿ ಅಂತೇಳಿ. ಏನಾಗುತ್ತೆ ಅಂದ್ರೆ ಓಟ್ ತಗೊಳ್ಳುವಾಗ ನನಗ್ ಕೊಡಿ ನಿನಗ್ ಕೊಡಿ ಅಂತ ಬರ್ತವೆ ರಾಜಕೀಯ ಪಕ್ಷಗಳು. ನಿಮಗೆ ಬಂದು ನನಗ್ ಓಟ್ ಕೊಡಿ, ನಿಮಗೆ ಓಟ್ ಕೊಡಿ ಅಂತ. ಆದ್ರೆ ಕೆಲಸ ಮಾಡುವಾಗ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳ್ತಾರೆ. ಕೆಲಸ ಬೇಕಾದಾಗ ನೀವು ಬಿಜೆಪಿನ ಕೇಳಿ ಅಂತ ಕಾಂಗ್ರೆಸ್ ಹೇಳ್ತದೆ, ಕಾಂಗ್ರೆಸ್ ಕೇಳಿ ಅಂತ ಬಿಜೆಪಿ ಹೇಳ್ತದೆ. ಓಟ್ ಬೇಕಾದಾಗ ನನಗೆ ಕೊಡಿ ಅಂತ ಕೇಳ್ತಾರೆ. ಸೊ ದಿಸ್ ಅವೇರ್ನೆಸ್ ವಿ ಶುಡ್ ಹ್ಯಾವ್.